ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಇಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ. ನಮ್ ಡೈಲಿ ಲಾಗ್ ನೋಡೋಣ, ಶಾರ್ಟ್ಸ್ ನೋಡೋಣ, ಒಳ್ಳೆ ಒಳ್ಳೆ ಸಾಂಗ್, ರಿಮೇಕ್ ಸಾಂಗ್ ನೋಡೋಣ. ಮತ್ತೆ ಇವತ್ತಿನ ದಿನ ಏನೇನಾಗ್ತದ ಅದು ನೋಡಕ್ ರೆಡಿ ಇದೀರಲ್ಲ ನನ್ನ ಜೊತೆ ನೀವು? ನೀರು ಬಿಡ್ತಾ ಇದ್ದೀನಿ ಈಗ. ಗುಡ್ ಮಾರ್ನಿಂಗ್ ಗುಬ್ಬಿ. ಚಿನ್ನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ ಫೈಲ್ ತಗೊಂಡ. ಚಿನ್ನು 8:15 ಆಗದ. ಇದೆಲ್ಲ ಯಾಕೆ ತಯಾರಿ ಅಂತಂದ್ರೆ ನಾವು ಕಾಮಿಡಿ ಶಾರ್ಟ್ಸ್ ಮಾಡ್ತಾ ಇದ್ದೀವಿ. ಮತ್ತೆ ಸ್ವಲ್ಪ ದಿನ ಬಿಡ್ತೀವಿ. ಏನು ಶಾರ್ಟ್ಸ್ ಮಾಡಿದೀವಿ ನೋಡ್ರಿ ನೀವು. ನಮ್ಮ ಭಾಳ ಒಳ್ಳೆ ಒಳ್ಳೆ ಕಾಮಿಡಿ ಶಾರ್ಟ್ಸ್ ಬರ್ತಾ ಇದಾವೆ. 10 ಗಂಟೆ ಆಗ್ಲಿಕ್ಕೆ ಬಂದದ. ಚಿನ್ನೂ ಶುಗರ್ ಟೆಸ್ಟ್ ಮಾಡ್ಕೊಳಕ್ ಹೋಗಿದಾರ ಬೆಳಿಗ್ಗೆ ಫಾಸ್ಟಿಂಗ್ದ. ಮತ್ತೀಗ ಅವ್ರಿಗೂ ತಿಂಡಿ ಮಾಡೋದದ. ಆದರೂ ನಾನು ಇದು ಮಾಡಕ್ಕೆ ರೆಡಿ ಆಗಿದ್ದೀನಿ. ಟೈಮ್ ಇದ್ದಾಗ ಮಾಡೋಣಂತ. ಟೈಮ್ ಇಲ್ಲ ನನ್ನ ಕಡೆ. ಆದರೂ ನಿಮ್ಮ ಸಲುವಾಗಿ, ಅಭಿಮಾನಿ ದೇವ್ರ ಸಲುವಾಗಿ ಎಲ್ಲ ನಾನು ಇವು ಮಾಡ್ತಾಯಿದ್ದೀವಿ ನಾವೆಲ್ಲರೂ. ಡೈಲಿ ಗ್ಯಾಸ್ ಬಂದ್ ಮಾಡಿ ಹೋಗ್ಬಿಡ್ತೀನಿ, ಮತ್ತು ಟೈಮ್ ಆಗ್ತದೆ. ಮತ್ತು ಈ ಚಿನ್ನು ಬರೋದಾರ ಶುಗರೇ ಚೆಕ್ ಮಾಡ್ಕೊಂಡು ಅವ್ರಿಗೆ ಮತ್ತು ನನಗೆ ತಿಂಡಿ ಮಾಡಿ ಮತ್ತೆ ಕಳ್ಸೋದದ. ಮತ್ತು ತಿಂಡಿ ಆದ್ಮೇಲೆ ಚೆಕ್ ಮಾಡೋದೈತಿ. ಅದಕ್ಕೆ ಮತ್ತೆಲ್ಲ ತೆಗ್ದಿರತ್ತ ಅಂಗಡಿ ಎಲ್ಲ ತಿನ್ನಕ್ಕೆ ತೊಗೊಂಡಿದ್ದು. ಇದೆಲ್ಲ ಜಾಗ ಹಚ್ಚತ್ತಾಳ. ಟಿವಿನೂ ಬಂದ್ ಮಾಡ್ತೀವಿ. 9 ಗಂಟೆ ಆಗದ ಬರ್ತಾರ ಅವ್ರು ಬರೋದು ಗೊತ್ತಿಲ್ಲ. ನಾವು ಶಾರ್ಟ್ಸ್ ಕಾಮಿಡಿ ಸೀನ್ ಮಾಡಿಬಿಡತ್ತೇವಂತ. ಯಾವಾಗ ಟೈಮ್ ಇದ್ದಾಗ ನಾವು ಮಾಡಿಬಿಟ್ಟು ಈಗ ಪಲ್ಯದ ಚಿನ್ ಮಾಡ್ಕೊತೀನಿ. ತಣ್ಣಗಾಗೈತಿ ಈಗ. ಮತ್ತು ಪಟ್ನ ರೊಟ್ಟಿ 2 ಮಾಡಿಬಿಡ್ತೀನಿ ಅವ್ರಿಗೆ. ಛೇ ಅಪ್ಪು ಏನಿದೆಲ್ಲ ನಾದ. ಅದಕ್ಕೆ ಅಪ್ಪ ನೀವು ಫೋನ್ ಹಚ್ಚಂದೆ. ಇಲ್ಲಿ ಬ್ಲೂ ಮ್ಯಾಚಿಂಗ್ ತಂದಾರ ಚಿಮ್ರಾಯಿ. ಮತ್ತು ಇದ್ರ ಮೇಲೆ ಮ್ಯಾಟ್ ತಂದಾರ ಅನ್ಸಾದ ನಂಗೆ ಹಾಕಕ್ಕೆ. ಬಾಪ್ರೀ ಬೆಳಿಗ್ಗೆ ವ್ಯಾಪಾರ. ಬೆಳಿಗ್ಗೆ ವ್ಯಾಪಾರ ಮಾಡಿ ಬಂದಾರಲ್ಲ ಅಪ್ಪ. ಅವ್ರದೆಲ್ಲ ಬೊನಿಗೆ ಮಾಡಿ ಬಂದಾರ. ಏನಿದೆಲ್ಲ ಮೇನ್ ಸಾಮಾನ್ ಏನಿದು ಮೇನ್ ಸಾಮಾನು? ಬಾಪ್ರೇ ಚಿನ್ನು ತಯಾರಾಗ ಚಮ್ಮಿ ಬಂತ. ಎಲ್ಲ ಶೇಷು ಒಂದು 2,000 ರೂಪಾಯಿ ಆಗಿತ್ತು. 5,000 ರೂಪಾಯಿ ಕೊಟ್ಟು ಕೊಟ್ಟಿದ್ರು ಮಾಡಕ್ಕೆ. ಜಸ್ಟ್ ಅಂಗಡಿ ಓಪನ್ ಮಾಡಿದ್ದು. ಮಜಬೂತ ಐತಿ. ಬಾಡಿ ಬರಲ್ಲ. ಇದೆಲ್ಲ ಕೊಲಿತದೆ. ಮತ್ತೆ ಚೇಂಜ್ ಮಾಡೋದು. ಯಾಕಂದ್ರೆ ಸಿಕ್ಕೈತ್ಲ ಅಪ್ಪಾಗ. ಬ್ಲೂಶಾ ಅಪ್ಪ ಶಂಭು ಏನಿದೆಲ್ಲ ಬ್ಲೂ. ಚಿನ್ನು ನಡೀಲ್ಲ, ಊಟ ಮಾಡ್ಬೋದು. ತಿಂಡಿ ಮಾಡ್ಕೊಂಡು ನೋಡ್ರಿ ಮೊದ್ಲ, ಆಮೇಲೆ ಮಾಡಿ ಅಂತೆ. ಎಷ್ಟು ಗಡಬಡಿ. ಚಿನ್ನುಗ ರೊಟ್ಟಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಅಲ್ಲಿ. ಅದು ನೋಡ್ಬಾ ಅಮ್ಮ, ಇದು ನೋಡ್ಬಾ ಅಮ್ಮ. ಆಮೇಲೆ ಬುರ್ಜಿ ರೆಡಿ ಅದ. ಬಿಸಿ ರೊಟ್ಟಿ ರೆಡಿ ಆಗ್ತಾ ಇದಾವ. ಡಿಫ್ರೆಂಟ್ ಕಲರ್ ಅದಾವು. ಚಲೋ ಕಲರ್. ಅದು ಕಾಲಾಗಿಂದ ಕಡೆ ಹುಷಿರ್ತೀವಿ ನೋಡ. ಕಾಲ ಸಿಕ್ಕಾಕೊಂಡು ಕೊಟ್ಟೋದು ಬೇಡ. ನೋಡಿ ಇನ್ನೊಂದು ಶಾರ್ಟ್ಸ್ ಮಾಡ್ದು. ಸ್ಯಾಟರ್ಡೆ ಸುಟಿ ಎಲ್ಲ ಇವತ್ತು ಮನ್ಯಾಗ ಅದಾರ ಅನ್ನತ್ಲಿ. ಇವ್ರು ಸಡ್ಲು ಬಿಡೋದಿಲ್ಲ. ಮತ್ತು ನಾವು ಶಾರ್ಟ್ಸ್ ಮಾಡಿ ಸಾಮಾನೆಲ್ಲ ಇಡಾಕ್ ಹೊಂಟಾರ ನೋಡಿ. ಗಡ್ಬಡಿ ಮಾಡಿ ಹೊರಗಡೆ ಪಾಪ ಸ್ನಾನ ಕೊಂಡಿದ್ರು ಅವ್ರು. ಮತ್ತು ಅವ್ರಿಗೆ ಜಕ್ಕೊಂಡು ಬಂದು ಕೂಡಿಸಿ ಇದು ಇಡೋಗ್ರಿ ಅಂತ ಹೇಳಿ ಮಾಡತ್ತಾರ. ಹಿಂಗೈತೆ ನೋಡಿ. ಹಿಂಗೆ ನಾವು ಮಾಡ್ಕೊಂಡು ಒಗ್ಗಟ್ಟು ಅನ್ನೋದು ಈ ರೀತಿ ಇರ್ತದೆ. ಚಾಯ್ ರೆಡಿ ಮಾಡ್ತಾ ಇದ್ದೀನಿ. ಅವ್ರು ಪೇಂಟ್ರ್ ಒಬ್ರು ಬಂದಾರ. ಗೇಟಿಗೆ ಹೋಗಿ ಪೇಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಚಹಾ ಮಾಡಿಕೊಡೋನು. ಮತ್ತು ನಾವು ನೋಡಿದ್ರೆ ಹಿಂಗೆಲ್ಲ ಕಾಮಿಡಿ ಸೀನ್ಸ್ಗಳು ಮಾಡ್ತಾಯಿದ್ದೀವಿ. ಹೆಂಗೆ ಮಾಡ್ತಾಯಿದ್ದೀವಿ. ಭಾಳ ಕಾಮಿಡಿ, ಒಳ್ಳೆ ಕಾಮಿಡಿ ಇದಾವೆ. ನೀವು ನೋಡಕ್ಕೆ ಮರ್ಯಾಕೆ ಹೋಗ್ಬೇಡ್ರಿ. ನೋಡಿರಿ. ನಿಮ್ಮ ಒಳ್ಳೆ ಫ್ರೆಂಡ್ಸ್, ನಿಮ್ಮ ಎಲ್ಲ ಫ್ರೆಂಡ್ಸು ಶೇರ್ ಮಾಡಿರಿ. ಮತ್ತು ಈಗಿನ ಜನ್ರೇಷನ್ಗೆ ಏನು ನಡೀತಾ ಇದೆಯಲ್ಲ ಅದೇ ನಾವು ಬಿಡ್ತಾಯಿದ್ದೀವಿ. ನಿಮ್ಗೆ ಭಾಳ ನೀವು ನಗ್ತೀರಿ.
ಚಾ ಅಲ್ಲ ಚಾಗೆ ಶಾಂಭವಿ ಏನಿದೆಲ್ಲ ಇಷ್ಟು ಜೋರಾಗಿದೆ ಏನು ಒಂದಕ್ಕಿಂತ ಒಂದು ಶಾರ್ಟ್ಸ್ ಇಷ್ಟು ಭಾರಿ ಬರತಾವ. ಇವತ್ತು ರಜೆ ಐತಲ್ಲ, ಈಗ ಅಭ್ಯಾಸದ ಅಕ್ಕಿದ ಅಭ್ಯಾಸದ ಯಾವಾಗ ಮುಗಿಸ್ಕೊಳ್ಳೋ ಸಿಲೆಬಸ್ ಅಂತ ಅಕ್ಕಿಗೆ ಹತ್ತೈತಿ. ಇವತ್ತೆಲ್ಲ ಕಾಮಿಡಿ ಶಾರ್ಟ್ಸ್ ಮಾಡೋ ದಿನ. ನಂದು ಹಿಂಗೈತಿ ನೋಡಿ, ಮನೆ ಒಳಗೆ ಯಾರಾದರೂ ಇದ್ರಂದ್ರೆ ಅವರಿಗೆ ಎಲ್ಲ ಅವ್ರ ಕಡೆಯಿಂದ ಎಲ್ಲ ಮಾಡಿಸ್ಕೊಳ್ಳೋದು, ಎಲ್ಲ ಇದು ಮಾಡ್ರಿ ಅದು ಮಾಡ್ರಿ, ಅಪ್ಪು ಒಂದು ಮ್ಯಾಲೆ ಸೊತ್ತು ಮಾಡ್ಕೋದು ಎಲ್ಲ ಕೂತಾರ ನೋಡಿ. ಮತ್ತು ಏನೋ ಎಲ್ಲ ಅಪ್ಪ ಅದಾರಲ್ಲ ಮನೆಗೆ ಬೈತಾರಂತೇಳಿ ಎಲ್ಲ ಮಾಡ್ಕೋತೈತೆ ಪಾಪ. ಅವ್ನು ಮೊದಲೇ ಎಕ್ಸಾಮ್ ಬೇರೆ ಹತ್ತಿರ ಬಂದಾವ. ಹಿಂಗೈತೆ ನೋಡಿ ನಮ್ಮ ಮನೆ ಒಳಗೆ. ಏನು ಮಾಡ್ತೀರಾ? ಎಷ್ಟು ಕೆಲಸ ಮಾಡಿದ್ರು ನಮ್ಮ ಮನೆ ಒಳಗೆ ಕೆಲಸನೂ ಮುಗಿಯಿಲ್ಲ. ಹೇ ಪ್ರಭು, ನನ್ನ ಗಂಡ ಈಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಎಲ್ಲ ನಾರ್ಮಲ್, ಎಲ್ಲ ಆರೋಗ್ಯ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ ಅವ್ರಿಗೆ ಕಳಿಸ್ಕೊಡು. ಶಾಮು ಎಲ್ಲ ನೋಡತ್ತ ನೋಡಿ, ಏನೇನು ಬರೆದು ಕೊಟ್ಟರು ನೋಡಿ. ಅವ್ರ ಅಪ್ಪಾಜಿಗೆಲ್ಲ ಟೆಸ್ಟ್ ಮಾಡ್ಕೊಂಬ ಅಪ್ಪ ಅಂತ ಏನೇನು ನಡೆದೈತೆ. ಎಷ್ಟು ಮನೆ ಸಲುವಾಗಿ ಅವ್ರ ಅಪ್ಪಾಜಿ ಹೆಂಗೆ ಮಾಡ್ತಾರಲ್ಲ ನಮ್ಮ ಸಲುವಾಗಿ ಎಲ್ಲ, ಈಗ ತಾನು ಆ ಜವಾಬ್ದಾರಿ ತಗೊಂಡ್ಬಿಟ್ಟ. ಎಲ್ಲ ಕಾಳೆಲ್ಲ ನೆನೆಸಿ ರೆಡಿ ಮಾಡಿರ್ತೀವಿ. ಅದೆಲ್ಲ ಅದು ಬೌಲ್ ತೊಗೊಂಡಿದ್ದೀವಿ ಕಾಳಿಂದ. ಅದು ಆಮೇಲೆ ನಿಮ್ಗೆ ಹೇಳ್ತೀನಿ ನಾ ಎಲ್ಲಿಂದ ತೊಗೊಂಬಂದೀವಿ ಏನಂತ. ನಿಮಗೆ ಲಿಂಕ್ ಬೇಕಾದ್ರೆ ನಂಗೆ ಕಮೆಂಟ್ ಮಾಡಿರಿ. बोल रहे हाँ, कमेंट भी बहुत अच्छा कर रहा है. हाँ आपका काटेरा है ना, वो भी उसको भी देखा. 6 ಗಂಟೆ ಆಗಲಿ ಬಂತು. ನಾನು ಸ್ವಲ್ಪ ಮಾಡ್ಕೊಂಡಿದ್ದೆ. ಮತ್ತು ಚಹಾ ಅವರು ಒಬ್ಬರು ಅದಾರ, ಇವರಲ್ಲ ಕೊಡ್ತಾ ಇದ್ದೀನಿ ಅವ್ರಿಗೆ. ನಿನ್ನೆ ಎಲ್ಲ ಭಾಳ ಚೆನ್ನಾಗಿತ್ತು ಪಾಪ. ಆಯ್ತು ಈಗ ಇವರೊಬ್ರು ಅದಾರ. ಮತ್ತು ಚಿನ್ನೂ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಅಲ್ಲೇ ಹೋಗ್ಯಾರ ಗಾರ್ಡನ್ಗೆ. ರೇ ಅಲ್ಲ ಹೇಗೆ ಚಾ ರೀ, ಎಲ್ಲಿದ್ದೀರಾ? ಯಾವ ಬಂದ್ರು ಅವರು? ಚಾ ಯಾವ ಬಂದರು? ಶಂಭು ಮತ್ತು ನಿನ್ನ ಜಾಗ ಚೇಂಜ್ ಆಯಿತು ಅಭ್ಯಾಸದ ಕೆಲಸ ಮಾಡ್ತಾ ನೋಡಿ ನಡೆದದ. ಬರ್ರಿ ನಮಸ್ತೆ. ನಮಸ್ತೆ. ಸಾವಕಾಶ ಆರಾಮಿದ್ದೀರಿ? ಬರ್ರಿ ಆರಾಮಿದ್ದೀವಿ. ನೀವು ಆರಾಮಿದ್ದೀರಿ? ಓಕೆ ಬರ್ರಿ ಒಳಗಡೆ. ಹಾಂ, ಪರಿಚಯ ಇದೆಯಲ್ಲ ಅವ್ರದ್ದು, ಅವ್ರ ಪರಿಚಯ. ಹೌದ್ರಿ, ಕೂತ್ಕೋರಿ. ಇರ್ಬೇಕ ಬಂದಾರ. ಕಾಲೇಜು ಬೆಳಗಾವ್ ಆಯ್ತು, ಆಮೇಲೆ ಜಾಬಿಗೆ ಎಲ್ಲ ಈಗ ಈ ಕಡೆ ಬಂದ್ಯಾ? ಆರಾಮಿದ್ದೀನಮ್ಮ. ನಿಂದು ಫೋಟೋ ತೋರಿಸಿದ್ರಿ ಈಗ ಯಾರು ಅಂತಂದ್ಮೇಲೆ ನೋಡಿ ಎಲ್ಲರೂ ಎಷ್ಟು ಇಷ್ಟಪಟ್ಟು ನಮ್ದೆಲ್ಲ ಸಾಂಗ್ ನೋಡ್ತಾ ಇದ್ದಾರೆ. ಬರಿ ಮನೆ ಅದು ನೋಡ್ಬರಿ. ಈಗ ನಮ್ಮ ದೇವ್ರ ಮನೆ ಇದೆ ಎಲ್ಲ, ಇಲ್ಲೆಲ್ಲ ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊಂಡ್ರು. ಅದಕ್ಕೆ ಸ್ವಲ್ಪ ಸಾಮಾನೆಲ್ಲ ಇಲ್ಲೇ ಇಟ್ಟಿದ್ವಿ. ಹಾಂ, ದೊಡ್ಡದಿದೆ ದೇವ್ರ ಮನೆ. ಬರಿ ಒಳಗಡೆ. ದೇವ್ರ ಮನೆ ಕಬೋರ್ಡ್ ಅನಿಸ್ತದ ಬಂದವರಿಗೆ. ಅವರಿಡೀ ತವ್ರ ಮನೆ ರಾಯಬಾಗ್ ಅಲ್ಲೇ. ಅಲ್ಲೇ ನಮ್ಮ ಗೋಕಾಕ್ ಕಡೆ ಆ ಕಡೆ ಎಲ್ಲ. ನಮ್ಮ ಅತ್ತೆ ಶಾವ್ಗೆ ಮನೆ, ಅದು ನಂಗೆ ಕೊಟ್ಟಾರ ನಮ್ಮ ಅತ್ತೆ. 100 ವರ್ಷ ಆಯ್ತು ಅದ್ರ ಶಾವ್ಗೆ ಮನೆಗೆ ನಮ್ಮ ಕಡೆ ತಂದಿಟ್ಟಿದ್ದಾರೆ ಇಲ್ಲಿ. ಆಮೇಲೆ ಇದೆಲ್ಲ ಪೂಜೆ ಎಲ್ಲ ಬೇಕಾಗ್ತದೆ ಅಂತ ಹೇಳಿ ತರಿಸಿ ಇದೆಲ್ಲ ಮಾಡಿಟ್ಟಿದ್ದೀವಿ. ಮಕ್ಕಳು BP ಚೆಕ್ ಮಾಡ್ತಾ ಇದ್ದಾನ, ಮಾಡ್ಕೊಳ್ರಿ.
ಏನಿಲ್ಲ ಸುಮ್ಮನೆ ನೀವು ಪೆನ್ಸಿಲ್ ಇರ್ತಂದ್ರೆ ಅದೆಲ್ಲ ಇಟ್ಕೊಳ್ಳಿ ಶರಣ್ಯ ಈ ಕಡೆ ನನ್ನ ಕಡೆ ನೋಡು. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀನಿ ನೀನು? 6ನೇ ಅಂತೆ. ಯಾವ ಸ್ಕೂಲು? ಸರಿ, ಇವಾಗ ನೀನು ನಮ್ಮ ಮನೆಗೆ ಭೇಟಿ ಕೊಟ್ಟಿದ್ದಿಲ್ಲ, ಸೊ ಹೆಂಗ ಅನಿಸ್ತಾ ಇದೆ ನಿನಗೆ? ನಿನ್ನ ಅನುಭವ ಯಾವ ರೀತಿ ಇದೆ ಅಂತ ನಮ್ಮ ಮನೆಗೆ ಭೇಟಿ ಕೊಟ್ಟ ನಂತರ ಹೆಂಗೆ ಟೈಮ್ ಪಾಸ್ ಆಗ್ತಾ ಇದ್ದೇನೋ ಏನೋ, ಇನ್ನೂ ನಾಚಿಕೆ ಬರ್ತಾ ಇದ್ದೇನೋ ಅಥವಾ ಟೈಮ್ ಪಾಸ್ ಆಗ್ತಾ ಇದೆ? ಸರಿ, ಆಯ್ತು, ಪರವಾಗಿಲ್ಲ. ಮತ್ತೆ ಚೆನ್ನಾಗಿ ಓದಬೇಕು, ಮತ್ತೆ ಒಳ್ಳೆ ದೊಡ್ಡ ಅಧಿಕಾರಿ ಆಗಬೇಕು. ಓಕೆ, ರೈಟ್. ಐಶ್ವರ್ಯ, ನೀವು ಮಾತಾಡು. ಖುಷಿ ಆಯ್ತ್ರಿ ಬಂದಿದ್ದ. ಚಲೋ ಅನ್ಸಿತ್ರಿ. ಚಲೋ ಅನಿಸ್ತಾ ಇದೆ? ಯಾಕೆ ಚಲೋ ಅನಿಸ್ತಾ ಇದೆ? ಒಂದ್ ಟೈಪ್ ಮೋಟಿವೇಶನ್ ಅನಿಸ್ತು. ಓ, ವೆರಿ ಗುಡ್, ನೈಸ್, ಗುಡ್, ಥ್ಯಾಂಕ್ ಯು. ನೀವು ಮಾತಾಡ್ಬೇಕು ಅವ್ರು. ನಿಮ್ಮ ಹೆಸರು ಹೇಳ್ರಿ. ಸುಜಾತ ಶಿವಾನಂದ ಮಳವಾಡ್, ಕಲ್ಲೋಡಿ. ಹಾಂ, ಸರಿ. ಮತ್ತೆ ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ನಮ್ಮ ಮನೆಗೆ ಭೇಟಿ ಕೊಟ್ಟ ನಂತರ? ಮನೇನು ಮಸ್ತ್ ಐತ್ರಿ. ಹಾಂ, ನೀವು ಮಾತಾಡ್ಸೋದು ಆತ್ರಿ ಎಲ್ಲ ಆತ್ರಿ, ಚಲೋ ಅನಿಸ್ತು. ಅಲ್ಲ, ಮನೆ ಮಸ್ತ್ ಇರ್ಲಿ ಹಂಗಲ್ರಿ, ಮನೆ ಮಸ್ತ್ ಇರ್ಲಿ ಇಲ್ದೇ ಇರ್ಲಿ, ಮನೆಯೊಳಗೆ ಇರೋ ಜನ ಮಸ್ತ್ ಅದಾರ ಇಲ್ಲ ಅಂತ. ಹೊರಗಡೆ ಬಂದು ಬ್ಯಾರೆ ಮನೆಗೆ ಬಂದವತ್ ಅನ್ಸ್ಲಿಲ್ರಿ. ಓ, ಥ್ಯಾಂಕ್ ಯು ವೆರಿ ಮಚ್. ಅವ್ರು ನಮ್ಮ ನೋಡಿ ನಮ್ಮ ಬಳಗದಾಗ ನಮಗೂ ಸೇಮ್ ಹಂಗ ಅನ್ಸ್ರಿ. ನಾವು ಯೂಶುವಲಿ ನಮ್ಮ ಮನೆಗೆ ಯಾರೇ ಬಂದ್ರು ಕೂಡ ಅವ್ರ ಜೊತೆಗೆ ನಗನಾಗ್ತಾ ಇರ್ತೀವಿ, ನಗನಾಗ್ತಾ ಮಾತಾಡ್ತೀವಿ, ಖುಷಿಲಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನಮ್ಮದು ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ದ ಒಂದು ಉದ್ದೇಶನೂ ಅದೇ ಇದೆ. ಸೊ ಇವತ್ತಿನ ದಿವಸ ನಮ್ಮ ದಿವಸ ಅದ, ಇರುವ ಒಂದು ಏನು ಘಳಿಗೆ ಇದೆ, ಇದು ನಮ್ಮ ಘಳಿಗೆ ಇದೆ. ಮುಂದಿನ ಘಳಿಗೆ ನಾಳೆ ನಮಗೆ ಗೊತ್ತಿಲ್ಲ. ಈಗ ನಾವೆಲ್ಲರೂ ಕೂಡಿದೀವಿ, ಭೇಟಿಯಾಗಿದ್ದೀವಿ, ಮಾತಾಡ್ತಾ ಇದ್ದೀವಿ. ಇದೇ ಒಂದು ನಮ್ಮದೊಂದು ಇದರಲ್ಲಿ ಒಂದು ನಾವು ನಂಬಿಕೆ ಇಡಬೇಕು ಅಂತೇಳಿ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರ್ಲಿಕ್ಕೆ ಮತ್ತೆ ಬಾಂಧವ್ಯ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಕ್ಕ ಸ್ವಲ್ಪ ಮಾತಾಡ್ತಾರೆ. ನಮ್ಗೆ ಮುನಿದೇನ್ ಹೊಸದಲ್ಲ, ಮನೇನು ಹೊಸದಲ್ಲ. ಗೋರ್ಗೆರವ್ರು ಬಂದಾರ, ಹಂಗೆ ನೀವು ನಿಮ್ಮ ಮನೆಗೆ ಯಾರ್ಯಾರು ಬರ್ತಾರಲ್ಲ, ನಮ್ಮ ಮನೆಗೆ ಕರ್ಕೊಂಡ್ ಬರ್ತಾ ಇರಿ, ಭೇಟಿ ಮಾಡಿಸ್ತಾ ಇರ್ರಿ. ಅಲ್ಲ, ನೀವು ಕುರ್ಬೇಡ್ದವ್ರು ಬಹಳ ಆಮೇಲೆ ನಾಳೆ ನಿಮ್ಮ ಮೊದಲನೇ ಅಂತಸ್ತಿನ ಮನೆಯ ಒಂದು ಶ್ರಾವಣಿಯನ್ನ ಶ್ರಾವಣಿ ತಯಾರಿಲಿದ್ರಿ, ನಾಳೆ ಮಾಡ್ತಾ ಇದ್ರಿ. ಸೊ ಸ್ಲ್ಯಾಪ್ ಎಲ್ಲ ಚಲೋ ಆಗಲಿ, ಒಳ್ಳೇದಾಗ್ಲಿ. ಸೊ ಮೇಲಿನ ಫಸ್ಟ್ ಫ್ಲೋರ್ ಮನೆಗೆ ನಿಮಗೆಲ್ಲ ಸುಖ ಶಾಂತಿ ಸಮೃದ್ಧಿ ದೇವರು ಕೊಡ್ಲಿ ಅಂತೇಳಿ ನಾವು ನಮ್ಮ ಸಾಲಿ ಕುಟುಂಬ ಪರಿವಾರದ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಚಲೋ ಎಲ್ಲ ಸಕ್ಸಸ್ ಆಗ್ಲಿ. ನಮ್ಮ ಮನೆಯವರ ಆಶೀರ್ವಾದ ಇನ್ನೂ ಕೆಲಸ ನಡ್ದದ, ಇನ್ನೂ ಯಾವಾಗ ಮುಗಿಸ್ತಾರಪ್ಪ. ಹಾಂ, ಎಷ್ಟು रात्री झालं तुमचं काम? मच्छर चावालेत का काय? ನೋಡಿದ್ರಲ್ಲ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟೊಂದು ಕೆಲಸ ಆಯಿತು. ಈ ಗಡಿ ಬಿಡಿನ ಸಂಗೀತ ಅಂದ ಕೆಲಸ ನೋಡ್ಕೊಂಡು ಬಂದಿದ್ದೀರಾ? ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವೇನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಕಮೆಂಟ್ ಮಾಡಕ್ಕೆ ಮರೆಯಕ್ಕೆ ಹೋಗಬೇಡಿ. ವಿಡಿಯೋ ನೋಡಿದ ಸಲುವಾಗಿ ಭಾಳ ಭಾಳ ಧನ್ಯವಾದ. ನೋಡಿ, ಮತ್ತೆ ಏನು ಹೇಳಿದ್ದೀನಿ ನಾನು, ಯಾರ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಪ್ರೀತಿಯಿಂದಿರಿ, ಖುಷಿಯಿಂದಿರಿ. ಮತ್ತೆ ಈ ಕ್ಷಣ ನಮ್ದದ, ಎಂಜಾಯ್ ಮಾಡ್ರಿ.